ನಮಸ್ತೆ ಸ್ನೇಹಿತರೆ. ಇವತ್ತು ನಾವು ಸ್ವಲ್ಪ ಸಂಖ್ಯೆಗಳು ನಂಬರ್ಸ್ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಂಬರೋಣ ಸ್ನೇಹಿತರೆ. ಇಲ್ಲಿ ಸಂಖ್ಯೆಗಳಲ್ಲಿ ನೋಡ್ತಿದ್ರೆ ಈ ಥರ ವಿಧಗಳು ಬರ್ತವೆ. ಮೊದಲನೇದು ಸ್ವಾಭಾವಿಕ ಸಂಖ್ಯೆಗಳು ಸ್ನೇಹಿತರೆ. ನ್ಯಾಚುರಲ್ ನಂಬರ್ಸ್ ಅಂದರೆ 1, 2, 3, 4. ಸೊ ಇದೆಲ್ಲ ನ್ಯಾಚುರಲ್ ನಂಬರ್ಸ್ ಸ್ನೇಹಿತರೆ, ಸ್ವಾಭಾವಿಕ ಸಂಖ್ಯೆಗಳು. ಇನ್ನು ಎರಡನೇದು ಸಂಪೂರ್ಣ ಸಂಖ್ಯೆಗಳು ಅಂತ ಕರಿತಾ ಇದ್ದಾರೆ. ಸಂಪೂರ್ಣ ಸಂಖ್ಯೆಗಳಲ್ಲಿ 0 ಶುರುವಾಗುತ್ತೆ. ಓಕೆ, 0, 1, 2, 3, 4 ಹಿಂಗೆಲ್ಲ ಇರುತ್ತೆ. ಇವು ನ್ಯಾಚುರಲ್ ನಂಬರ್ಸು ಮತ್ತು ಹೋಲ್ ನಂಬರ್ಸ್ ಅಂತ ಕರೀತಾರೆ. ಓಕೆ, ಸ್ವಾಭಾವಿಕ ಸಂಖ್ಯೆಗಳು, ಸಂಪೂರ್ಣ ಸಂಖ್ಯೆಗಳು. ಇನ್ನು ಮೂರನೇದು ಬಂದುಬಿಟ್ಟು ಪೂರ್ಣಾಂಕಗಳು, ಇಂಟೀಜರ್ಸ್ ಅಂತ ಕರೀತಾರೆ. ಪೂರ್ಣಾಂಕಗಳು, ಇಂಟೀಜರ್ಸ್ ಇದೆ. ಇಲ್ಲೇನು ಬರ್ತವೆ, ಯಾವ ಸಂಖ್ಯೆಗಳು ಬರ್ತವೆ? ಇಲ್ಲಿ ಮೈನಸ್ ಇರ್ಬೋದು, ಪ್ಲಸ್ ಇರ್ಬೋದು, 0 ಇರ್ಬೋದು, 1 ಇರ್ಬೋದು, 2 ಇರ್ಬೋದು, ಈ ಥರ. ಓಕೆ, ಎಲ್ಲ ಪ್ಲಸ್ಸು ಅಂಕೆಗಳು, ನೆಗೆಟಿವ್ ಅಂಕೆಗಳು ವಿತ್ 0, 0 ಪ್ಲಸ್ ಅಂಕೆಗಳು, ಮೈನಸ್ ಅಂಕೆ ಎಲ್ಲ ಸೇರಿಸಿದ್ರೆ ಪೂರ್ಣಾಂಕಗಳಾಗ್ತದೆ. ಅಂದರೆ ಇಂಗ್ಲೀಷಲ್ಲಿ ಇಂಟೀಜರ್ಸ್ ಅಂತ ಕರೀತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇಂಟೀಜರ್ಸ್ ಅಂತಾರೆ, ಹೋಲ್ ನಂಬರ್ಸ್ ಅಂತಾರೆ, ಇದನ್ನ ನ್ಯಾಚುರಲ್ ನಂಬರ್ಸ್ ಅಂತಾರೆ ಸ್ನೇಹಿತರೆ. ಇವು 3 ಥರ ಆಯಿತು. 3 ಥರ ಸಂಖ್ಯೆ ತಿಳ್ಕೊಂಡ್ವಿ. ಇನ್ನು 4ನೇ ಥರದ್ದು ನೋಡೋಣ ಸ್ನೇಹಿತರೆ. 4ನೇ ಥರ ಸಂಖ್ಯೆಗಳು ಯಾವುದು ಅಂದರೆ ಸಮ ಸಂಖ್ಯೆಗಳು ಸ್ನೇಹಿತರೆ. ಸಮ ಸಂಖ್ಯೆಗಳು ಅಂದರೆ 2ರಿಂದ ಭಾಗವಾಗ್ತಕ್ಕಂಥ ಸಂಖ್ಯೆಗಳು. ಓಕೆ, ಇನ್ನು 5ನೇ ವಿಧ ಬೆಸ ಸಂಖ್ಯೆಗಳು ಸ್ನೇಹಿತರೆ. ಬೆಸ ಸಂಖ್ಯೆಗಳಂದರೆ 2ರಿಂದ ಭಾಗವಾಗದ ಸಂಖ್ಯೆಗಳು. 3, 5, 7, 9 ಈವನ್ ಅಂತ ಕರೀತಾರೆ. ಇನ್ನು ಈವನ್ ನಂಬರ್ಸು, ಇದು ಆಡ್ ನಂಬರ್ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಸಮ ಸಂಖ್ಯೆಗಳಾಯಿತು, ಬೆಸ ಸಂಖ್ಯೆಗಳಾಯಿತು. ಈವನ್ ನಂಬರ್ಸು, ಆಡ್ ನಂಬರ್ಸು, 2ರಿಂದ ಭಾಗವಾಗ್ತಕ್ಕಂಥ ಸಂಖ್ಯೆಗಳು, 2ರಿಂದ ಭಾಗವಾಗದ ಸಂಖ್ಯೆಗಳು. ಈಗ 6ನೇ ವಿಧ ನೋಡೋಣ ಸ್ನೇಹಿತರೆ. ಇನ್ನು 6ನೇ ವಿಧ ಏನು ಹೇಳುತ್ತೆ? ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಅಂದರೆ ಪ್ರೈಮ್ ನಂಬರ್ ಸ್ನೇಹಿತರೆ. ಏನು ಪ್ರೈಮ್ ನಂಬರ್ಸ್ ಅಂದರೆ? ಅವಿಭಾಜ್ಯ ಸಂಖ್ಯೆಗಳಂದರೆ ಈ ಸಂಖ್ಯೆಗಳು 1ರ ಮಗ್ಗಿ ಅಥವಾ ಅದೇ ಸಂಖ್ಯೆ ಮಗ್ಗಿಯಿಂದ ಬಿಟ್ಟರೆ ಇನ್ಯಾವುದೇ ಸಂಖ್ಯೆಯಿಂದನೂ ಭಾಗವಾಗಲ್ಲ ಸ್ನೇಹಿತರೆ. 1ರಿಂದ ಆಗ್ತವೆ, ಇಲ್ಲ ಅದೇ ಸಂಖ್ಯೆಯಿಂದ ಆಗ್ತವೆ, ಅಷ್ಟು ಬಿಟ್ಟರೆ ಇನ್ಯಾವ ಸಂಖ್ಯೆಯಿಂದನೂ ಭಾಗವಾಗಲ್ಲ. ಇವು ಪ್ರೈಮ್ ನಂಬರ್ಸು, ಅವಿಭಾಜ್ಯ ಸಂಖ್ಯೆಗಳು. ಉದಾಹರಣೆ ಯಾವ್ಯಾವುದು? 1, 3, 5, 7, 9 ಆಗುತ್ತೆ, 3ರಿಂದ ಆಗುತ್ತೆ, 9ರಿಂದ ಆಗುತ್ತೆ, 1ರಿಂದ ಆಗುತ್ತೆ, 10 ಬೇಡ, 11, 11, 13, ಈ ಥರ ನಾವು 100 ತನಕ ಬರೆದ್ರೆ 97 ಕೊನೆ ಬರುತ್ತೆ ಸ್ನೇಹಿತರೆ. ಸೊ ನಮಗೆ 25 ಪ್ರೈಮ್ ನಂಬರ್ ಸಿಗ್ತವೆ. ಇಲ್ಲಿ 1ರಿಂದ 100 ಒಳಗಡೆ 25 ಪ್ರೈಮ್ ನಂಬರ್ ಸಿಗ್ತವೆ. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿ, ಬರೆದು ನೋಡಿ, ಸಿಗುತ್ತೆ. ತನ್ನದೇ ಸಂಖ್ಯೆಯಿಂದ ಭಾಗ ಆಗಬೇಕು ಅಥವಾ 1ರಿಂದ ಆಗಬೇಕು, ಎರಡು ಬಿಟ್ಟು ಯಾವುದೊಂದು ಆಗಬಾರ್ದು. ಸೊ ಆ ಥರ ನಂಬರ್ ಬರ್ಕೊಂಡು ಹೋದರೆ 25 ನಂಬರ್ ಸಿಗ್ತದೆ ಅಂದರೆ ಇದು ಪ್ರೈಮ್ ನಂಬರ್ಸ್ ಅಂತಾರೆ. ಇನ್ನು 7ನೇದು ಟೈಪು ನಮಗೆ ಬರೋದು ಸಂಯೋಜಕ ಸಂಖ್ಯೆ, ಕಾಂಪೋಸಿಟ್ ನಂಬರ್ಸ್ ಅಂತ. ನಾನು ಅದನ್ನ ಭಾಜ್ಯ ಸಂಖ್ಯೆ ಅಂತ ಕರಿತೀನಿ ಸರ್. ನಾನು 7ನೇದು ಭಾಜ್ಯ ಸಂಖ್ಯೆ, ಕಾಂಪೋಸಿಟ್ ನಂಬರ್ಸ್, ಸಂಯೋಜನ ಸಂಖ್ಯೆ ಅಂತ ಕರೀತಾರೆ. ಇವು ಅವಿಭಾಜ್ಯ ಸಂಖ್ಯೆ ಅಲ್ಲದ ನಂಬರ್ಸ್. ಅಂದರೆ ಆಗಲ್ಲ ನಾನು ಏನು ಹೇಳಿದೆ, ಪ್ರೈಮ್ ನಂಬರ್ಸ್ ಹೇಳಿದ್ನಲ್ಲ, ಆ ಪ್ರೈಮ್ ನಂಬರ್ ಬಿಟ್ಟು ಉಳಿದವೆಲ್ಲವೂ ಭಾಜ್ಯ ಸಂಖ್ಯೆಗಳು ಅಲ್ವಾ. ಅವಿಭಾಜ್ಯ ಸಂಖ್ಯೆ ಅಲ್ಲದ ಎಲ್ಲ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಸ್ನೇಹಿತರೆ. ಸೊ ಇವು ನಮ್ಮ ಎಲ್ಲ ಸಂಖ್ಯೆಯ ವಿಧಗಳ ಬಗ್ಗೆ ಹೇಳಿಕೊಟ್ಟೆ. ಇನ್ನು ಸ್ವಲ್ಪ ಬೇಸಿಕ್ ಫ್ಯಾಕ್ಟ್ಸ್ ತಿಳ್ಕೊಳ್ಳೋಣ. ಲೆಕ್ಕ ಸಾಲ್ವ್ ಮಾಡೋಕ್ಕೆ ಏನು ಯೂಸ್ ಆಗುತ್ತೆ ನಿಮಗೆ ಅಂತ ನೋಡೋಣ ಸ್ನೇಹಿತರೆ. ಈ ಕಾನ್ಸೆಪ್ಟ್ ಆಯಿತು. ಕೆಲವೊಂದು ಫಾರ್ಮುಲಾ, ಡಿವಿಸಿಬಿಲಿಟಿ ಅಂದರೆ 2ರಿಂದ ಡಿವೈಡ್ ಆಗುತ್ತೋ ಇಲ್ವೋ, 3ರಿಂದ ಡಿವೈಡ್ ಆಗುತ್ತೋ ಇಲ್ವೋ, 4ರಿಂದ ಡಿವೈಡ್ ಆಗುತ್ತೋ ಇಲ್ವೋ, ಈ ಥರ ಕೆಲವು ಕಾಂಪಿಟೇಟಿವ್ ಎಕ್ಸಾಂಪಲ್ಸ್ ಬೀಳ್ತಿರ್ತಾರೆ. ಕೊಟ್ಟಿರುವ ಅಂಕೆಯು 7ರಿಂದ ಭಾಗವಾಗುತ್ತದೋ ಇಲ್ಲೋ ಪರೀಕ್ಷಿಸಿ ಅಂತ ಕೇಳ್ತಾರೆ. ನಾನು ಮುಂದಿನ ತರಗತಿ ಲೆಕ್ಕ ಸಮೇತ ಬರ್ತೀನಿ ಸ್ನೇಹಿತರೆ, ಇದು ಯಾವ ಥರ ಟೆಸ್ಟ್ ಮಾಡೋದು ಅಂತ.
ಸೊ ಇದು ಬರುತ್ತೆ. ಇನ್ನು ನೆಕ್ಸ್ಟು ಈ ಫಾರ್ಮುಲಾ ಸ್ವಲ್ಪ ನೋಡೋದಾದರೆ ನೋಡಿ ಸ್ನೇಹಿತರೆ, ಈಗ ಒಂದು ನಿಮಗೆ ಈ ಥರ ಕೊಡ್ತಾನೆ ಸೀಕ್ವೆನ್ಸು 1 2 3 ಹೀಗೆ 50 ಪದಗಳ ಮೊದಲ 50 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಅಥವಾ ಆ್ಯಕ್ಚುಲಿ ಇದನ್ನು ಶ್ರೇಣಿ ಅಂತ ಕರಿತಾರೆ ಸ್ನೇಹಿತರೆ, ಸಮಾಂತರ ಶ್ರೇಣಿ ಅಂತ ಕರೀತಾರೆ ಇದನ್ನ. ಆ್ಯಕ್ಚುಲಿ ಈ ಶ್ರೇಣಿಗಳಲ್ಲಿ ನಿಮಗೆ ಸ್ವಲ್ಪ ಕೆಲವೊಂದು ಸಮಸ್ಯೆಗಳು ಬೀಳ್ತವೆ ಸ್ನೇಹಿತರೆ, ನೋಡ್ಕೊಳ್ಳಿ. ಏನಂದರೆ ಮೊದಲ 10 ಪದಗಳ ಮೊತ್ತ ಕೇಳೋದು, ಮೊದಲ 50 ಪದಗಳ ಮೊತ್ತ ಕೇಳೋದು, ಅಥವಾ 15 ಪದಗಳ ಮೊತ್ತ ಕೊಟ್ಟು 15ನೇ ಪದ ಯಾವುದು ಅಂತ ಕೇಳೋದು, ಈ ಥರ. ಅದಕ್ಕೊಂದು ಸೂತ್ರ ನೆನ್ಪಿಟ್ಕೊಳ್ಳಿ, Tn = a + n - 1 × d. ಏನು ಸ್ನೇಹಿತರೆ, ಹಿಂಗಂದರೆ ಇದು nth ಟರ್ಮ್, ಅಂದರೆ n ಯಾವುದೋ ಗೊತ್ತಿಲ್ಲ ನನಗೆ, 15ನೇ ಪದ ಇರ್ಬೋದು, 20ನೇ ಪದ ಇರ್ಬೋದು, ಹಿಂಗೆ ಆ ಪದ. ಇದು ಮೊದಲನೇ ಪದ ಎ ಅಂದರೆ 1, ಇದು ಉದಾಹರಣೆಯಲ್ಲಿ 1. n ಅಂದರೆ 15ನೇ ಪದ -1. ಇದು ಡಿ ಅಂದರೆ ಡಿಫ್ರೆನ್ಸು, 2ರಲ್ಲಿ 1 ಕಳೆದ್ರೆ 1, 3 2 1. ಸಾಮಾನ್ಯವಾಗಿ ಮೊದಲನೇ ಪದ 2ನೇ ಪದಕ್ಕೂ ಡಿಫ್ರೆನ್ಸ್ ಯಾವಾಗಲೂ ಸಮ ಇರುತ್ತೆ ಸ್ನೇಹಿತರೆ. ಹಿಂಗೆ ನೀವು ಮಾಡ್ಕೊತ ಹೋದ್ರೆ ಅದೇ ಆವಾಗಲೇ ಇದು ಶ್ರೇಣಿ ಅಂತ ಕರೆಯೋದು, ಇಲ್ಲ ಶ್ರೇಣಿ ಆಗಲ್ಲ ಅದು ಅಲ್ವಾ. ಎರಡು ಪದಗಳ ವ್ಯತ್ಯಾಸ ಸೇಮ್ ಇರುತ್ತೆ, ಅದೇ ಡಿ ಅಂತ ಕರೆಸ್ತಿದ್ದಾರೆ. ಮೊದಲು ನಿಮಗೆ ಒಂದು ಎಕ್ಸಾಂಪಲ್ ತೊಗೊಂಬಂದರೆ ನಿಮಗೆ ಅರ್ಥ ಆಗುತ್ತಿದ್ದು ಮಾಡಿ ತೋರಿಸ್ತೀನಿ ಇವಾಗ. ನೋಡಿ ಸ್ನೇಹಿತರೆ, ಮೊದಲ 10 ಪದಗಳ ಸಮ್ ಕಂಡುಹಿಡಿಯನಾಗಾದರೆ ಕೂಡ್ಸೋಣ, ಗೊತ್ತಿಲ್ಲ, +10 ಹಿಂಗೆ ಕೊಡ್ತಾನೆ ಪ್ರಶ್ನೆ. ಕಂಡುಹಿಡಿಯಿರಿ ಅಂತ ಕೇಳ್ತಾರೆ 10 ಪದಗಳ ಮೊತ್ತ. ಸೊ ಸಮೇಷನ್ನು, ಇದು ಸಮೇಷನ್ನಿಗೆ ಫಾರ್ಮುಲಾ ಇದು. 10 ಪದಗಳ ಮೊತ್ತ 10 + 1 11, 2 2 5 55 ಆಗುತ್ತೆ ಉತ್ತರ. ಸೊ ಈ ಸೂತ್ರವನ್ನು ನೆನಪಿಟ್ಕೊಳ್ಳಿ. ಮೊದಲ n ಪದಗಳ ಮೊತ್ತಕ್ಕೆ ಸೂತ್ರ n × n + 1/2 ನೆನಪಿಟ್ಕೋಬೇಕು, ಓಕೆನಾ. ಇನ್ನು ಕೆಲವೊಂದು ಸಮಸ್ಯೆ ಜೊತೆ ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.